ಇಂಥ ಸಂಸ್ಕೃತಿ, ಇಂಥ ಅಪರೂಪದ ನಾಡಾಗಿರುವಂಥ ಈ ಭಾರತದ ಒಂದು ದೊಡ್ಡ ಸಮಸ್ಯೆ ನಿಮ್ಮ ಜೊತೆ ಹಂಚ್ಕೋಬೇಕು. ನಮ್ಗೆಲ್ರಿಗೂ ಭಗವಂತ ಒಂದು ಕೆಟ್ಟ ರೋಗ ಕೊಟ್ಟುಬಿಟ್ಟಿದ್ದಾನೆ. ಈ ರೋಗ ಬಿಪಿನೋ ಶುಗರೋ ಅಲ್ಲ, ಇವೆಲ್ಲಕ್ಕಿಂತಲೂ ಒಂದು ಕೆಟ್ಟ ರೋಗ. ಯಾರು ದೇಶಕ್ಕೋಸ್ಕರ ಏನಾದರೂ ಮಾಡಿದ್ರೋ ಅವರನ್ನು ಬೇಗ ಮರೆಯುವಂಥ ರೋಗ ರೀ. ಎಂಥ ಕೆಟ್ಟ ರೋಗ ಅಂದ್ರೆ 11 ವರ್ಷಗಳ ಹಿಂದೆ ಈ ದೇಶದಲ್ಲಿ ಒಂದು ಯುದ್ಧ ಆಗಿತ್ತು. ಅದನ್ನ ಕಾರ್ಗಿಲ್ ಯುದ್ಧ ಅಂತ ಕರೀತಾರೆ. ಈ ಯುದ್ಧ ಹೆಂಗಿತ್ತು ಅಂದ್ರೆ, ಕಾರ್ಗಿಲ್ ನೋಡಿದವರಿಗೆ ಗೊತ್ತು. ನಾನು ನೋಡ್ಕೊಂಡು ಬಂದಿರೋದ್ರಿಂದ ಹೇಳ್ತೀನಿ ಹೆಂಗಿದೆ ಅಂತಂದ್ರೆ, 10-15 ಸಾವಿರ ಅಡಿ ಎತ್ತರದ ಬೆಟ್ಟಗಳು, ನಡುವೆ ರಸ್ತೆ, ಕೆಳಗೆ ನೋಡಿದ್ರೆ ಇನ್ನೊಂದು 15 ಸಾವಿರ ಅಡಿ ಎತ್ತರದ ಪ್ರಪಾತ. ಆ ಥರದ ಪರಿಸ್ಥಿತಿಯಲ್ಲಿ ಕಾರ್ಗಿಲ್ ಇದೆ. ಅಲ್ಲಿ ಹೆಂಗಾಗತ್ತೆ ಅಂತಂದ್ರೆ, ಚಳಿಗಾಲದಲ್ಲಿ ನನಗೀಗ ಮನೆಯಿಂದ ಬರಬೇಕಾದ್ರೆ ನನ್ನ ಚಿಕ್ಕಮ್ಮ ಹೇಳಿ ಕಳಿಸಿದ್ರು, ಚಳಿ ಆಗುತ್ತೆ ಸ್ವೆಟರ್ ತಗೊಂಡು ಹೋಗು ಅಂತ. ಹೊರಗೆ ಬಂದು ಕೇಳಿದೆ ಇಲ್ಲಿ ಟೆಂಪರೇಚರ್ ಎಷ್ಟಿದೆ ಅಂತ. 12ರಿಂದ 15 ಡಿಗ್ರಿ ಸೆಂಟಿಗ್ರೇಡ್ ಇರಬಹುದು. ಆದರೆ ಕಾರ್ಗಿಲ್ಲಲ್ಲಿ ಚಳಿಗಾಲದಲ್ಲಿ ಟೆಂಪರೇಚರ್ ಎಷ್ಟಿಗೆ ಹೋಗುತ್ತೆ ಗೊತ್ತಾ? -14, -15 ಡಿಗ್ರಿ ಸೆಂಟಿಗ್ರೇಡ್ಗೆ ಹೋಗುತ್ತೆ ರೀ. ನನ್ನ ಸೈನಿಕರು ಅಲ್ಲಿವರೆಗೂ ಕಾಯ್ತಾ ಇದ್ದವರು ಮಂಜು ಸುರಿಯಕ್ಕೆ ಶುರುವಾದ ಮೇಲೆ ಕಾರ್ಗಿಲ್ ಬೆಟ್ಟ ಇಳಿದು ಬರೋರು ಪ್ರತಿ ವರ್ಷ. 11 ವರ್ಷಗಳಿಂದ ಏನಾಯ್ತು, ಪಾಪಿ ಪಾಕಿಸ್ತಾನಿಯರು ನಮ್ಮವರು ಇಳಿದು ಬರೋದನ್ನೇ ಕಾಯ್ತಾ ಇದ್ರು. ಇವರು ವಾಪಸ್ ಏರೋಕ್ಕಿಂತ ಮುಂಚೆ ತಾವೇ ಹಿಂಬದಿಯಿಂದ ಹತ್ಬಿಟ್ಟು ನನ್ನ ಸೈನಿಕರೇ ಕಟ್ಟಿದ್ದ ಬಂಕರ್ಗಳಲ್ಲಿದ್ದಂಥ ಮದ್ದು ಗಂಡುಗಳನ್ನು ಹಿಡ್ಕೊಂಡು ಅವ್ರು ನನ್ನ ಸೈನಿಕರ ಮೇಲೆ ಗುರಿ ಇಟ್ಕೊಂಡು ಕೂತ್ಬಿಟ್ರು. ಒಂದಷ್ಟು ಜನ ಈ ದನಗಾಹಿಗಳು ಅಲ್ಲಿಗೆ ಹೋಗಿ ನೋಡ್ತಾರೆ, ಅಯ್ಯೋ ಅಲ್ಲಿರೋದು ಭಾರತೀಯರಲ್ಲ ಪಾಕಿಸ್ತಾನಿಯರು ಅಂತ. ಭಾರತೀಯರಿಗೆ ಬಂದು ಸುದ್ದಿ ಮುಟ್ಟಿಸಿದ್ರೆ ಭಾರತೀಯ ಸೈನಿಕರು ನಂಬಲಿಲ್ಲ. ಸೌರಭ್ ಕಾಲಿಯಾ ನೇತೃತ್ವದಲ್ಲಿ 5 ಜನ ಸೈನಿಕರನ್ನ ನೋಡ್ಕೊಂಡು ಬನ್ನಿ ಅಂತ ಕಳಿಸ್ಕೊಟ್ರು ರೀ. ಇವ್ರು ಬರೋವರೆಗೂ ಸುಮ್ಮನೆ ಇದ್ದ ಪಾಪಿ ಪಾಕಿಸ್ತಾನಿಯರು ಈ 5 ಜನರನ್ನ ಬಂಧಿಸಿದ್ರು, ಪಾಕಿಸ್ತಾನಕ್ಕೆ ಕರ್ಕೊಂಡು ಹೋದ್ರು. ಭಾರತದ ಸೈನ್ಯ ವ್ಯವಸ್ಥೆ ಬಗ್ಗೆ ವಿಚಾರಗಳನ್ನ, ಮಾಹಿತಿಗಳನ್ನು ಕೇಳಿದ್ರು. ಇವ್ರು ಹೇಳಲಿಲ್ಲ ಅಂದಿದ್ದಕ್ಕೆ ಏನ್ ಮಾಡಿದ್ರು ಗೊತ್ತಾ? ಮೊದಲು ಕೈ ಬೆರಳುಗಳನ್ನ ಕಡಿದ್ರು, ಕಾಲ್ ಬೆರಳುಗಳನ್ನ ಕಡ್ದು ಹಾಕಿದ್ರು, ಕೈಯನ್ನು ಕಡಿದ್ರು, ಕಾಲನ್ನು ಕಡಿದ್ರು, ಕಣ್ಣನ್ನು ಕಿತ್ತು ಹಾಕಿದ್ರು, ನಾಲ್ಗೆ ಕತ್ತರಿಸಿದ್ರು, ಮೂಗು ಕತ್ತರಿಸಿದ್ರು, ಕೊನೆಗೆ ಮರ್ಮಾಂಗವನ್ನು ಕತ್ತರಿಸಿ 5 ಜನರ ದೇಹವನ್ನ ತುಂಡು ತುಂಡು ಮಾಡಿ ಭಾರತಕ್ಕೆ ಪಾರ್ಸಲ್ ಮಾಡಿ ಕಳಿಸ್ಕೊಟ್ರಲ್ಲಿ. ಹೊಟ್ಟೆ ಉರಿದೋಗ್ಬಿಡ್ತು ನನಗೆ. ಸೌರಭ್ ಕಾಲಿಯ ಮುಖ ನೋಡಿದ್ರೆ ಈಗಲೂ ಎದೆ ಜುಮ್ ಬಂದ್ಬಿಡುತ್ತೆ. 32 ಹುಡುಗ, ತಂದೆ ತಾಯಿಗೆ ಎಂಥ ಸಂಕಟ ಆಗಿರ್ಬೇಡ. ಆದ್ರೆ 11ನೇ ವರ್ಷದಲ್ಲಿ ಮರೆತು ಹೋಗ್ಬಿಟ್ವಿ ರೀ. 10ನೇ ವರ್ಷ ಆಗಿದ್ದಾಗ ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಮಾಡಬೇಕು ಅಂತ ಎಲ್ಲರೂ ಪ್ರಯತ್ನ ಪಟ್ರೆ, ಇವತ್ತಿನ ಕೇಂದ್ರ ಸರ್ಕಾರ ಏನ್ ಹೇಳುತ್ತೋ ಗೊತ್ತಾ? ಗನಂದಾರಿ ನಾಯಕರು, ಈ ನಾಯಕರು ಹೇಳ್ತಾರೆ ಬೇಡ ಬೇಡ ವಿಜಯೋತ್ಸವ ಆಚರಿಸೋದು ಬೇಡ. ಯಾಕೆಂದ್ರೆ ಈ ವಿಜಯೋತ್ಸವ ಆಚರಿಸಿದ್ರೆ ಅವತ್ತು ಯಾವ ಸರ್ಕಾರ ಇತ್ತೋ ಅವ್ರಿಗೆ ಕ್ರೆಡಿಟ್ ಹೋಗುತ್ತೆ, ಅದಕ್ಕೋಸ್ಕರ ವಿಜಯೋತ್ಸವ ಆಚರಿಸೋದು ಬೇಡ ಅಂತ. ಈ ದೇಶದ ಸೈನಿಕರು ಹೋರಾಟ ಮಾಡೋದು ಮುದಿ ರಾಜಕಾರಣಿಗಳಿಗೋಸ್ಕರ ಅಲ್ಲ, ಭೂಮಿ ತಾಯಿನ ಉಳಿಸ್ಕೊಳ್ಬೇಕು ಅಂತಾರೆ. ಯಾಕೆ ಇವರಿಗೆ ಅರ್ಥ ಆಗಲ್ಲ ಇದೆಲ್ಲ? ಎಂತೆಂಥ ಸೈನಿಕರು ಗೊತ್ತೇನು? ಅವ್ರ ಬಗ್ಗೆ ಹೇಳಬೇಕಾದ್ರೇನೆ ರೋಮಾಂಚನ ಆಗುತ್ತೆ. ಮನೋಜ್ ಕುಮಾರ್ ಪಾಂಡೆ ಅಂತ 22ರ ಹರೆಯದ ಹುಡುಗ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟ. ಅವಾಗ ಈ ಹುಡುಗ 20ನೇ ವಯಸ್ಸಿನಲ್ಲಿ ಸೈನಿಕ್ ಸೇರ್ಬೇಕು ಅಂತ ಬಂದಂತೆ, ತುಂಬಾ ಬುದ್ಧಿವಂತ ಹುಡುಗ, ಇಂಜಿನಿಯರಿಂಗ್ ಮಾಡ್ತಿದ್ದವನು. ಸೈನಿಕ್ ಸೇರ್ಬೇಕು ಅಂತ ಹೋದ್ರೆ ಎಲ್ಲ ಎಕ್ಸಾಮ್ನಲ್ಲೂ ಪಾಸ್ ಆಗ್ಬಿಟ್ಟ. ಕೊನೆಯದೊಂದೇ ಒಂದು ಪ್ರಶ್ನೆ ಕೇಳ್ತೀವಿ ಅಂತ ಕೂರ್ಸ್ಕೊಂಡು ಕೇಳ್ತಾರೆ, ತುಂಬಾ ಬುದ್ಧಿವಂತ ಹುಡುಗ ನೀನು, ಹೊರಗಡೆ ಎಲ್ಲಾದ್ರೂ ಹೋದ್ರೆ ಕೈ ತುಂಬಾ ಸಂಬಳ ಸಿಗುತ್ತೆ, ಸೈನ್ಯಕ್ಕೆ ಸೇರ್ಬೇಕು ಅಂತ ಯಾಕೆ ಬಂದಿದ್ಯಾ? ಅವನ ತಾಯಿ ಅದು ಯಾವ ಪುಣ್ಯಾತ್ಗಿತ್ತೀನೋ. ಮನೋಜ್ ಕುಮಾರ್ ಪಾಂಡೆ ಹೇಳ್ತಾನೆ, ಸರ್ ಏನೂ ಇಲ್ಲ ಸರ್, ನನ್ನ ಜೀವನದಲ್ಲಿ ಒಂದೇ ಒಂದು ಆಸೆ ನನಗೆ ಅಂದ್ರೆ ಪರಮವೀರ್ ಚಕ್ರ ತಗೋಬೇಕು ಅಂತ. ಸೈನ್ಯದಲ್ಲಿ ಬಿಟ್ರೆ ಇನ್ಯಾವ ಕಂಪನಿನೂ ಅದನ್ನು ಕೊಡಲ್ಲ ಸರ್, ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಸರ್, ಅವಕಾಶ ಮಾಡ್ಕೊಡಿ ಸರ್ ಅಂತನ್ರಿ ಅವನು. ಸಂಬಳದ ಮಾತಾಡ್ಲಿಲ್ಲ ಹುಡುಗ, ಪರಮವೀರ್ ಚಕ್ರ ಬೇಕು ಅಂತಂದ. ಕೆಲಸ ಸಿಕ್ತು ಅವನಿಗೆ. ಅದೇನೋ ಒಂದು ದುರದೃಷ್ಟವೋ ಅದೃಷ್ಟವೋ ಗೊತ್ತಿಲ್ಲ. 2 ವರ್ಷದಲ್ಲಿ ಯುದ್ಧ ಘೋಷಣೆ ಆಯ್ತು. ಬಹಳ ಖುಷಿಯಿಂದ ಯುದ್ಧದಲ್ಲಿ ಪಾಲ್ಗೊಂಡ. ಮೇಲಿದ್ದಂತ ಪಾಕಿಸ್ತಾನಿಯರ ಬಂಕರ್, ಯೋಚನೆ ಮಾಡಿ, 15-20 ಸಾವಿರ ಅಡಿ ಎತ್ತರದ ಗುಡ್ಡಗಳನ್ನು ಹತ್ತಬೇಕಾದ್ರೆ ಹಿಂದೆ 20-25 ಕೆಜಿ ಆಹಾರದ ಬ್ಯಾಗನ್ನು ಹೊತ್ಕೊಂಡು ಹೋಗ್ಬೇಕು, ರೈಫಲ್ ಹೊತ್ಕೋಬೇಕು, ಗುಂಡುಗಳನ್ನು ಹೊತ್ಕೊಂಡ್ಬಿಟ್ಟು ಆ ಕಡಿದಾದ ಬೆಟ್ಟವನ್ನ ಏರಬೇಕು. ಮೇಲಿರುವಂತ ಪಾಕಿಸ್ತಾನಿಯರಿಗೆ ತೊಂದರೆ ಇಲ್ಲ, ಗುಂಡು ಹಾರಿಸ್ಬೇಕು ಅಂತಿಲ್ಲ, ಯಾವ್ದಾದ್ರೂ ಒಂದು ಬಂಡೆಗಲ್ಲನ್ನು ತಳ್ಳಿಬಿಟ್ರೆ ಸಾಕೋರಿ, ಕೆಳಗೆ ಬರ್ತಾ ಇರುವಂತ ಸೈನಿಕ ಅಪ್ಪಚ್ಚಿಯಾಗಿ ಹೋಗ್ಬಿಡ್ತಾನೆ. ಇಂಥ ಟೆರೈನ್ ನಲ್ಲಿ ಈ ದೇಶದ ಸೈನಿಕ ಹೋರಾಟ ಮಾಡ್ಲಿಕ್ಕೆ ಸಿದ್ಧನಾದ. ಮೇಜರ್ ಮನೋಜ್ ಕುಮಾರ್ ಪಾಂಡೆ ತನ್ನ ಸೈನಿಕರನ್ನು ಕರ್ಕೊಂಡು ಮೇಲ್ ಹತ್ತದ. ಹಿಂದಿನಿಂದ ಹತ್ತಿ ಕತ್ತಲಿನಲ್ಲೇ ಪ್ರಯಾಣ ಮುಂದುವರಿಸಿ ಪಾಕಿಸ್ತಾನದ ಬಂಕರ್ ಎದುರಿಗೆ ಬಂದು ನಿಂತ್ಕೊಂಡ. ತನ್ನ ಬ್ಯಾಗಲ್ಲಿ ಇದ್ದಂತ ಒಂದು ಗ್ರೆನೇಡ್ ಅಂತ ತಗೊಂಡು ಒಂದು ಬಂಕರ್ ಮೇಲೆ ಬಿಸಾಕ್ದ. ಆ ಬಂಕರ್ ಛಿದ್ರವಾಗೋಯ್ತು.
ಅಷ್ಟೊತ್ತಿಗೆ ಬೇರೆ 2 ಬಂಕರ್ಗಳಿಂದ ಗುಂಡು ಹಾರು ಬಂದು ಇವನು ಬಲಗೈ ಛಿದ್ರವಾಗಿ ಹೋಯ್ತಂತೆ. ಬಲಗೈ ಚೂರಾಗಿ ಹೋಗ್ಬಿಡ್ತು. ಆದ್ರೆ ಬಲಗೈ ಬೀಳಲಿಲ್ಲ, ನೇತಾಡ್ತಾ ಇತ್ತಂತೆ. ಹತ್ತಿರದಿಂದ ನೋಡಿದವ್ರು ಹೇಳ್ತಾರೆ, ಆಗ್ಲೂ ಅವನ ತಾಕತ್ ಕಡಿಮೆ ಆಗ್ಲಿಲ್ಲ. ಅವನ್ ತನ್ನ ಸೈನಿಕನೊಬ್ಬನಿಗೆ ಕರೆದು ಹೇಳ್ದ, ಬೇಗ ನನ್ನ ಬೆಲ್ಟನ್ ಬಿಚ್ಚಿ ಈ ಬಲಗೈನ ಸೊಂಟಕ್ಕೆ ಕಟ್ಕೊಂಡ್ ಬಿಡ್ತೀನಿ, ನೇತಾಡ್ತಾ ಇದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ ಹೇಳಿ ನೇತಾಡ್ತಾ ಇದ್ದ ಬಲಗೈನ ಸೊಂಟಕ್ಕೆ ಕಟ್ಕೊಂಡು ಎಡಗೈಯಿಂದ 2 ಗ್ರೆನೇಡ್ ಅನ್ನು ತಗೊಂಡು ಪಾಕಿಸ್ತಾನದ 3 ಬಂಕರ್ಗಳನ್ನ ನಾಶ ಮಾಡಿದ. ಉಳಿದ ಸೈನಿಕರು ಓಡ್ ಹೋಗ್ತಾ ಇದ್ರೆ ಇವನಿಗೊಂದು ಗುಂಡು ಬಂದು ಇವನ ಹಣೆಗೆ ಬಿತ್ತಂತೆ. ಸಾಯೋಕ್ಕಿಂತ ಮುಂಚೆ ಅವನು ಹೇಳಿದ ಕೊನೆ ಮಾತು, ನಾ ಛೋಡ್ನು, ಬಿಡಬೇಡ ಅವ್ರನ್ನ, ಒಬ್ಬರನ್ನು ಬಿಡಬೇಡ, ಎಲ್ರನ್ನೂ ಕೊಂದು ಹಾಕು, ಈ ಗುಡ್ಡ ನಮ್ದಾಯ್ತು ಅಂತ ಹೇಳು ಅಂತ ಹೇಳ್ತಾ ಪ್ರಾಣ ಕೊಟ್ಬಿಟ್ಟಂತೆ ರೀ. ಆ ಹುಡುಗನಿಗೆ 22ರ ಹುಡುಗನಿಗೆ ಪರಮವೀರ್ ಚಕ್ರ ಸಿಕ್ತು, ಮರಣೋತ್ತರ ಪ್ರಶಸ್ತಿ. ಅದು ಸಿಗಬೇಕಾದ್ರೆ ಪ್ರಶಸ್ತಿಯಲ್ಲಿ ಅನೌನ್ಸ್ ಮಾಡ್ತಾರಲ್ಲ, ಆ ಹೆಣ್ಮಗಳು ಅನೌನ್ಸ್ ಮಾಡ್ತಾಳೆ. ಅವನ್ ಡೈರಿಯಲ್ಲಿ 2 ಸಾಲು ಬರ್ಕೊಂಡಿದ್ದ, ಅವನು ನಿಮ್ಗೆ ಹೇಳಬೇಕು ಅಂತೇಳಿ ಹೇಳ್ತಾಳೆ ಅವಳು. ಏನ್ ಸಾಲಂತೆ ಗೊತ್ತಾ? ಅಕಸ್ಮಾತ್, ಅದ್ಭುತವಾದ ಮಾತು, ಅಕಸ್ಮಾತ್ ನನ್ನ ರಕ್ತದ ತಾಕತ್ತನ್ನ ಪ್ರೂವ್ ಮಾಡೋಕ್ಕಿಂತ ಮುಂಚೆ ಮೃತ್ಯು ನನ್ನ ಹತ್ರ ಬಂದ್ರೆ ದೇವರಾಣೆಗೂ ಆ ಮೃತ್ಯುನು ನಾನು ಕೊಂದು ಬಿಡ್ತೀನಿ ಅಂತ ಆ ಹುಡುಗ 4 ಸಾಲು ಬರ್ಕೊಂಡಿದ್ನಂತೆ ರೀ. 22ರ ಹುಡುಗ ದೇಶಕ್ಕೋಸ್ಕರ ಪ್ರಾಣ ಕೊಟ್ಬಿಟ್ಟ. ಅವನ್ ಏನಕ್ಕೆ ಪ್ರಾಣ ಕೊಟ್ಟನೋ ನೆನಪಿಸ್ಕೊಳ್ಳೋರು ಇಲ್ವಲ್ರಿ ಈ ದೇಶದಲ್ಲಿ. ಮೇಜರ್ ರಾಜೇಶ್ ಅಧಿಕಾರಿ ಯುದ್ಧಕ್ಕೆ ಅಂತ ಹೊರಟ, ಹೋಗ್ಬೇಕಾದ್ರೆ ಹೆಂಡತಿ ಓಡ್ ಬಂದವಳು ಪೋಸ್ಟ್ ಮ್ಯಾನ್ ಓಡ್ ಬಂದು ಒಂದು ಪತ್ರವನ್ನು ಕೊಟ್ಟ. ಪತ್ರವನ್ನು ನೋಡಿದ ರಾಜೇಶ್ ಅಧಿಕಾರಿ, ಹಿಂದೆ ಹೆಂಡತಿ ಅಡ್ರೆಸ್ ಇತ್ತು, ಓದ್ಲೇ ಇಲ್ಲ, ಜೇಬಿಗೆ ಇಳಿಸ್ಕೊಂಡಂತೆ. ಪೋಸ್ಟ್ ಮಾಸ್ಟರ್ ಕೇಳ್ತಾರೆ, ಯಾಕೆ ಸರ್ ನೀವು ಓದಲ್ಲ? ಸೈನಿಕರು ಪತ್ರ ಬಂದ್ರೆ ಜೀವ ಬಿಡ್ತಾರೆ, ನೀವು ಯುದ್ಧಕ್ಕೆ ಹೋಗೋ ಹೊತ್ತಲ್ಲಿ ಪತ್ರ ಓದ್ತಿಲ್ವಲ್ಲ, ಯಾಕೆಂದ್ರೆ ಏನಂತಾನೆ ಗೊತ್ತಾ? ಏನೂ ಇಲ್ಲ, ಈ ಪತ್ರ ಬರೆದಿರೋದು ನನ್ನ ಹೆಂಡತಿ. ನಾನು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅವಳ ಪತ್ರದ ತುಂಬಾ ಗೋಳು ಕರ್ಕೊಂಡಿರ್ತಾಳೆ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ನನಗೆ ತಾಯಿ ಭಾರತೀಯ ನೆನಪಾಗ್ಬೇಕೆ ಹೊರತು ನನ್ನ ಹೆಂಡತಿ ನೆನಪಲ್ಲ, ಅದಕ್ಕೆ ಪತ್ರ ಜೇಬಲ್ಲಿ ಇಟ್ಕೊಂಡೆ ಅಂತ ಅವನು. ಯುದ್ಧಕ್ಕೆ ಹೋದ, ವಾಪಸ್ ಹೆಣವಾಗಿ ಮನೆಗೆ ಬಂದ್ಬಿಟ್ಟಾರಿ. ಅವನ ಮನೇಲಿ ಅವನ ಅಪ್ಪ ಅಮ್ಮ ಗೋಳಾಡ್ತಿದ್ದಾರೆ, ಆದ್ರೆ ಹೆಂಡತಿ ಕಣ್ಣಲ್ಲಿ ಮಾತ್ರ ನೀರಿಲ್ಲ. ಗಂಡನ ಶವವನ್ನು ಸ್ವೀಕರಿಸಿದ್ಲು, 1000 ಜನ ಸೇರಿದ್ದಾರೆ. ಇಂಡಿಯಾ ಟುಡೇ ಅನ್ನೋ ಪತ್ರಿಕೆ ವರದಿ ಮಾಡಿದೆ ಈ ರಿಪೋರ್ಟ್ನ. ರೋಮಾಂಚನ ಆಗ್ಬಿಡುತ್ತೆ ನನಗೆ ಮೊದಲನೇ ಬಾರಿಗೆ ಓದಿದಾಗ. ಹೆಂಡತಿ ಗಂಡನ ಶವವನ್ನು ಮುಟ್ಟಿ ನೋಡಿದ್ಲು. ನೋಡ್ತಾ ಇರ್ಬೇಕಾದ್ರೆ ಜೇಬಲ್ಲಿರುವಂತ ಈ ಪತ್ರ ಸಿಕ್ಬಿಡ್ತು. ಆ ಪತ್ರವನ್ನ ಅವಳು ತೆಗೆದು ನೋಡ್ತಾಳೆ, ಇನ್ನೂ ಓಪನ್ನೇ ಆಗ್ಲಿಲ್ಲ ತಾನು ಬರೆದಿರೋ ಪತ್ರ. ಅವಳಿಗೆ ತಡ್ಕೊಳ್ಳಿಕ್ ಆಗ್ಲಿಲ್ಲ, ದುಃಖವನ್ನ ಬಿಕ್ಕಳಿಸಿ ಅಳ್ತಿದ್ದಾಳೆ. ಪತ್ರಕರ್ತರು ಕೇಳ್ತಾರೆ, ಏನಮ್ಮ ಶವ ನೋಡಿದಾಗ ಕಣ್ಣೀರಿಡ್ಲಿಲ್ಲ, ಇದ್ಯಾವುದೋ ಪತ್ರ ನೋಡಿದಾಗ ಕಣ್ಣೀರಿಡ್ತಿದ್ಯಾ ಅಂದ್ರೆ ಏನ್ ಹೇಳ್ತಾಳೆ ಗೊತ್ತಾ? ಏನೂ ಇಲ್ಲ ಸರ್, 1 ವಾರದ ಮುಂಚೆ ಯಜಮಾನರು ಪತ್ರ ಬರೆದಿದ್ರು, ನಾನು ಎತ್ತರದ ಪ್ರದೇಶಕ್ಕೆ ಹೋಗ್ತೀನಿ, ವಾಪಸ್ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂದ್ ಮಾತಂತೂ ಸತ್ಯ, ನಿನ್ ಹೊಟ್ಟೆಲ್ ಬೆಳೀತಾ ಇದೆಯಲ್ಲ ನನ್ನ ಮಗು, ಅದು ಗಂಡಾಗ್ಲಿ ಹೆಣ್ಣಾಗ್ಲಿ, ನಾನು ಬದುಕಿ ಬರದೇ ಹೋದ್ರೆ ಕಾರ್ಗಿಲ್ ಭೂಮಿ ಕರ್ಕೊಂಡು ಬಂದು ನಿಮ್ಮಪ್ಪ ಇಲ್ಲೇ ಪ್ರಾಣ ಬಿಟ್ಟಿದ್ರು ಅಂತ ತೋರಿಸ್ತೀಯಾ ಮಗುಗೆ ಅಂತ ಪತ್ರ ಬರೆದಿದ್ದಂತೆ. ಅದಕ್ಕೆ ಈ ಹೆಣ್ಮಗಳು ಏನು ಉತ್ತರ ಕೊಟ್ಟಿಲ್ಲಂತೆ ಗೊತ್ತಾ? ಅವಳು ಹೇಳ್ತಾಳೆ, ನಾನು ಉತ್ತರ ಬರೆದಿದ್ದೆ ರೀ, ಮಗು ಗಂಡಾಗ್ಲಿ ಹೆಣ್ಣಾಗ್ಲಿ, ನೀವು ಬದುಕಿ ಬಂದ್ರೆ ಖುಷಿ ಪಡ್ತೀನಿ, ಸತ್ತರೆ ಹುತಾತ್ಮನ ಹೆಂಡತಿ ಅಂತ ಆನಂದ ಪಡ್ತೀನಿ, ಆದ್ರೆ ನೆನ್ಪಿಟ್ಕೊಳ್ಳಿ, ಬರೀ ಕಾರ್ಗಿಲ್ ಭೂಮಿ ತೋರಿಸೋದೇ ಅಲ್ಲ, ಆ ಮಗುನ ನಿಮ್ ತರ ಸೈನಿಕನನ್ನಾಗಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಅವ್ರು ನನ್ನ ಮೇಲೆ ಅನುಮಾನ ಪಟ್ಟು ಈ ಪತ್ರ ಓದದೆ ಹೋಗ್ಬಿಟ್ರಲ್ಲ, ಓದಿದ್ರೆ ಇನ್ನೂ ಖುಷಿ ಪಡ್ತಿದ್ರಲ್ಲ ಅಂತ ಹೇಳ್ತಾಳ್ರಿ ಅವಳು. ನನ್ಗೆ ಆ ತಾಯಿ ನೆನಪಿಸ್ಕೊಂಡ್ರೆ ಈಗಲೂ ರೋಮಾಂಚನ ಆಗತ್ತೆ. ನಮಗ್ ಮಾತ್ರ ನೆನಪಾಗಲ್ಲ, ನಾವು ಹಂಗೆ ಹಾಯಾಗಿ ಬದುಕ್ತಾ ಇರ್ತೀವಿ. ಎಂತೆಂತ ಸೈನಿಕರು, ಕ್ಯಾಪ್ಟನ್ ಅಮನ್ ಕಾಲಿಯಾ, ಅಮೋಲ್ ಕಾಲಿಯಾ. ಅಮೋಲ್ ಚಿಕ್ಕವನು, ಅಮನ್ ದೊಡ್ಡವನು, ಇಬ್ರು ಕಾರ್ಗಿಲ್ ಯುದ್ಧದಲ್ಲಿ ಹೋರಾಟ ಮಾಡ್ತಿದ್ರು. ಚಿಕ್ಕ ಮಗ ಕಾರ್ಗಿಲದಲ್ಲಿ ಪ್ರಾಣ ಕೊಟ್ಬಿಟ್ಟ. ಶವ ಮನೆಗೆ ಬಂದ್ರೆ ಅವರಪ್ಪ ಅಮೋಲ್ ಮುಂದೆ ನಿಂತ್ಕೊಂಡು ಶವದ ಅವನ ಕ್ಯಾಪನ್ ತಾವು ತಲೆ ಮೇಲೆ ಹಾಕೊಂಡು ಶವಕ್ಕೊಂದು ಸೆಲ್ಯೂಟ್ ಕೊಟ್ಟು, ಅಮೋಲ್ ನೀನ್ ಕಿರಿಮಗ ಅಂತ ಊರ್ ತುಂಬಾ ಹೇಳ್ಕೊಂಡು ತಿರ್ಗಾಡ್ತಿದ್ನಲ್ಲೋ, ನೀನ್ ದೇಶಕ್ಕೆ ಹಿರಿಮಗ ಆಗ್ಬಿಟ್ಟಿಲ್ಲಪ್ಪ, ನನಗೆ ಅಲ್ಲ ದೇಶಕ್ಕೆ ಹಿರಿಮಗ ಆಗ್ಬಿಟ್ಟೆ ನೀನು ಅಂತ ಮಗನಿಗೆ ಸೆಲ್ಯೂಟ್ ಕೊಡ್ತಾರಲ್ರಿ. ಅದು ಈ ದೇಶದ ಶಕ್ತಿ. ಎಂತ ಅದ್ಭುತವಾದ ಜೀವನ ಅಂದ್ರೆ, ಯಶವಂತ್ ಸಿಂಗ್ ತೋಮರ್ ಅನ್ನುವಂತ ಹುಡುಗ ದೇಶಕ್ಕೋಸ್ಕರ ಹೋರಾಟ ಮಾಡಬೇಕು, ಸೈನಿಕ, 11 ಜನರ ಪಡೆ ಕಟ್ಕೊಂಡು ಮೇಲಕ್ಕೆ ಹೋಗ್ಬೇಕಾದ್ರೆ ಎಲ್ಲರಲ್ಲೂ ಉತ್ಸಾಹ ತುಂಬಬೇಕಲ್ಲ. ಗೆಳೆಯರಿಗೆ ಹೇಳ್ತಾನಂತೆ, ಹಮ್ 11 ತೋಮರ್ ಜಾಯಂಗೆ, 11 ಜೀತ್ ಕರ್ ವಾಪಸ್ ಆಯಂಗೆ ಅಂತ ಹೋದ. ಗುಡ್ಡ ಗೆದ್ರು. ವಾಪಸ್ ಬರ್ಬೇಕಾದ್ರೆ ಯಶವಂತ್ ಸಿಂಗ್ ತೋಮರ್ರೇ ಸತ್ತು ಹೋಗಿದ್ದಾರೆ. ಮನೆಗೆ ಅವನ ಹೆಣ ಬಂದ್ರೆ ಅವರಪ್ಪ ಹೆಣದ ಮುಂದೆ ನಿಂತ್ಕೊಂಡು ಏನ್ ಹೇಳ್ತಾರಂತೆ ಗೊತ್ತಾ? ಹೋಗೋ ತೋಮರ್, ನಾನು ಯಾಕೊಂದು ನೀನ್ ಸತ್ತೆ ಅಂತ ಹಳ್ಳಿ, ನನ್ನ ಕುಟುಂಬದ ಒಂದು ನಿಯಮ ಇದೆ, ಒಂದೋ ಯುದ್ಧದಲ್ಲಿ ಗೆಲ್ಲಬೇಕು ಇಲ್ಲ ಸಾಯ್ಬೇಕು, ನೀನ್ ಗೆದ್ದು ಸತ್ತಿದ್ಯಾ ಬಿಡೋ, ನಾನು ಹೇಳಲ್ಲ, ನಾನು ಖುಷಿ ಪಡ್ತೀನಿ ನನ್ನ ಮಗ ಅನ್ನೋ ಕಾರಣಕ್ಕೋಸ್ಕರ ಅಂತ ಆ ವಯಸ್ಸಾದ ತಂದೆ ಮಗನ ಶವಕ್ಕೆ ಮುಂದೆ ನಿಂತ್ಕೊಂಡು ಒಂದು ಸೆಲ್ಯೂಟ್ ಕೊಡ್ತಾರಲ್ಲ.
ನೆನಪಿಸ್ಕೊಳ್ಳೋ ಪುರ್ಸೊತ್ತೇ ಇಲ್ವಲ್ರಿ. ನಾವು ಎಂಥ ಕೃತಜ್ಞರಾಗ್ಬಿಟ್ಟಿದ್ದೀವಿ ಅಂದ್ರೆ, ಇವತ್ತು ದೇಶ ಏನಾದರೂ ಹಿಂಗಿದೆ ಅಂತಂದ್ರೆ ಅವ್ರ ಕಾರಣದಿಂದಾಗಿಯೇ ಇರೋದು. ನಮಗೆ ನೆನಪಿಲ್ಲ, ಹೊಟ್ಟೆ ಉರಿಯುತ್ತೆ ಈ ಮಾತನ್ನು ಹೇಳಬೇಕಾದ್ರೆ. ಸತ್ಯ ಹೇಳ್ತೀನಿ, ಜಾಗೋ ಭಾರತ್ನ ಉದ್ದೇಶ ಮತ್ತೇನೂ ಇಲ್ಲ. ಇವತ್ತಿಗೂ ಕೂಡ ಈ ದೇಶಕ್ಕೆ ಪ್ರಾಣ ಕೊಡ್ತಾರಲ್ಲ ಅವ್ರನ್ನ